190 ಇತ್ತು. 6.5 ಲಕ್ಷದೊಳಗಡೆ 7 ಸೀಟರ್ ಕಾರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASVK ಇನ್ಫೋ ಬ್ಲಾಗ್. ನನ್ನ ಹೆಸರು ಅಭಿಷೇಕ್ SV ಕಶ್ಯಪ್. ಇವತ್ತು ನಾವು ರಿವ್ಯೂ ಮಾಡ್ತಿರೋಂಥ ಕಾರು ರೆನೋ ಟ್ರೈಬರ್ RXE ಬೇಸ್ ಮಾಡೆಲ್. ಇದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಒಂದು 20,000 ಹತ್ರ ಡ್ರೈವ್ ಮಾಡಿದ್ದಾರೆ. ಸೊ ಏನು ಸ್ಪೆಷಾಲಿಟಿ ಅಂತಂದರೆ ಇದು MPV 7 ಸೀಟರ್ ಕಾರು. ಯಾರಾದರೂ ಇನೋವಾ ತೊಗೋಬೇಕು ಅಂತ ಆಸೆ ಇರೋರು 7 ಸೀಟರ್ ಫ್ಯಾಮಿಲಿ ಕಾರ್ ಬೇಕು ಅಂತಿದ್ರೆ ಅದಾಗಲಿಲ್ಲ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದೆ ಕಿಯಾ ಕಾರೆನ್ಸ್ ಕಾರ್ ಅಂತ ಹೇಳಿದ್ದೆ. ಇನ್ ಕೇಸ್ ಅದು ಕೂಡ ನಿಮಗೆ ಪ್ರೈಸ್ ಸೆಗ್ಮೆಂಟ್ ಜಾಸ್ತಿ ಆಯಿತು ಅಂದರೆ ದೆನ್ ಡೆಫಿನೆಟ್ಲಿ ಇದು ನಿಮಗೆ ಪ್ರೈಸಲ್ಲಿ ವರ್ತ್ ಅಂತ ಹೇಳ್ಬೋದು. 7 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. 7 ಲ್ಯಾಕ್ಸ್ಗೆ 7 ಸೀಟರ್ ಆನ್ ರೋಡ್ ಪ್ರೈಸ್ನ ಹೇಳ್ತಿರೋದು. ಬ್ಯಾಂಗ್ಳೂರಲ್ಲಿ 7,13,000 ಸಮಥಿಂಗ್ ಆಗುತ್ತೆ. ಟಾಪ್ ಎಂಡು ನಿಮಗೆ ಆಲ್ಮೋಸ್ಟ್ 10 ಲ್ಯಾಕ್ಸ್ ಒಳಗಡೆ ಬರುತ್ತೆ ನಿಮಗೆ. ಓಕೆನಾ? ಸೊ ಹಾಗಿದ್ರೆ ಈ ಬೇಸಿಕ್ ಕಾರಲ್ಲಿ ನಿಮಗೆ ಏನೇನು ಸಿಗುತ್ತೆ ಬೇಸಿಕ್ಕಾಗಿ, ಮತ್ತು ಇಂಜಿನ್ ಕೆಪಾಸಿಟಿ ಏನಿದೆ, 7 ಸೀಟರು ಫುಲ್ ಎಲ್ಲ ಲೋಡ್ ಆಗಿದ್ದಾಗ ನಿಜವಾಗ್ಲೂ ಇದಕ್ಕೆ ಇಷ್ಟು ಪವರ್ ಇದೆಯಾ, ಜಸ್ಟ್ 1 ಲೀಟರ್ CC ಇಂಜಿನಲ್ಲಿ ಪವರ್ ಇದೆಯಾ, ಪಿಕಪ್ ಆಗುತ್ತಾ ಏನು, ಅದೆಲ್ಲ ನೋಡೋಣ. ಮತ್ತು ಲಾಸ್ಟಲ್ಲಿ ಆ್ಯಸ್ ಯೂಶ್ವಲ್ ಓನರ್ ಬರ್ತಾರೆ ಈ ಕಾರ್ದು, ನನ್ನ ಫ್ರೆಂಡ್ ಚರಣ್ ಅಂತ. ಸೊ ಅವ್ರು ಬಂದು ನಿಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಈ 2 ಇಯರ್ಸಲ್ಲಿ 18,000 ಕಿಲೋಮೀಟರ್ಸ್ ಏನು ಡ್ರೈವ್ ಮಾಡಿದ್ದಾರೆ ಅದರ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸಾರಿ, ಏನಕ್ಕೆ ಅಲ್ಲಿ ಲೋ ಆ್ಯಂಗಲ್ ಇಟ್ಟಿರೋದು ಅಂದರೆ ಇವತ್ತು ನಾನು ಒಬ್ಬನೇ ಶೂಟ್ ಮಾಡ್ತಿರೋದು. ಸೊ ಹಾಗಾಗಿ ಕವರ್ ಆಗೋದಕ್ಕೆ ನಾನು ಅಲ್ಲಿಂದ ಇಟ್ಟಿದ್ದೀನಿ. ಈಗ ನಾನೇ ನಿಮಗೆ ವಾಕ್ ರೌಂಡ್ ಒಂದು ಕರ್ಕೊಂಡು ಹೋಗ್ತೀನಿ ಕಾರ್ ಫುಲ್ ಹೇಗಿದೆ ನೋಡೋಣ. ಹಾಗಿದ್ರೆ ನಾವು ಆ್ಯಸ್ ಯೂಶ್ವಲ್ ಫ್ರಂಟ್ ಪ್ರೊಫೈಲಿಂದ ಮೊದಲು ಸ್ಟಾರ್ಟ್ ಮಾಡೋಣ. ಸೊ ಫ್ರಂಟಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನಿಮಗೆ ರೆನೋ ಲೋಗೋ ಸಿಗುತ್ತೆ. ಆ್ಯಂಡ್ ದೆನ್ ಗ್ರಿಲ್ ಒಂಥರ ಹನಿಕಾಮ್ ಗ್ರಿಲ್ ಟೈಪ್ ಇದೆ. ಅದೊಂದು ರೇಡಿಯೇಟರ್ ಗ್ರಿಲ್ ಸಿಗುತ್ತೆ, ಅದು ಕೂಡ ಕ್ರೋಮಲ್ಲಿ ಇದೆ ಫಿನಿಶಿಂಗು. ಮತ್ತು ಇನ್ನೊಂದು ಏನು ಅಂತಂದರೆ ನಿಮಗೆ ಮೇಯ್ನಾಗಿ ಇದರಲ್ಲಿ ಇಂಪ್ರೆಸಿವ್ ಅನ್ಸೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಹಾಲೋಜನ್ನೇ ಬಟ್ ಪ್ರೊಜೆಕ್ಟರ್ ಸಿಗುತ್ತೆ ನಿಮಗೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಸಿನ್ಸ್ ಇದು ಬೇಸಿಕ್ ಮಾಡಲ್ ಆಗಿರೋದ್ರಿಂದ ನಿಮಗೆ ಫಾಗ್ ಲ್ಯಾಂಪ್ ಇಲ್ಲ, ಬಟ್ ಇವರು ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕಿಸ್ಕೊಂಡಿರೋದು ಆಫ್ಟರ್ ಮಾರ್ಕೆಟ್ ಈ ಪ್ರಾಡಕ್ಟ್ ಬಂದು. ಮತ್ತು ವೀಲ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಕ್ಯಾಪ್ ಕೂಡ ಸಿಗೋದಿಲ್ಲ, ಜಸ್ಟ್ ಒಂದು ಸ್ಟೀಲ್ ವೀಲ್ ರಿಮ್ ಸಿಗುತ್ತೆ. ಸ್ಟೀಲ್ ರಿಮು ಅದು R14 ಇಂಚು ನಿಮಗೆ. ಸೊ ಟಾಪ್ ಎಂಡ್ ಹೋದರೆ R15 ಇಂಚಿಗೆ ಸಿಗುತ್ತೆ. ಸೊ ಇದು ಸೈಡ್ ಪ್ರೊಫೈಲ್. ಆ್ಯಂಡ್ ದೆನ್ ಇಂಡಿಕೇಟರ್, ಸೈಡ್ ಇಂಡಿಕೇಟರ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಮಿರರಲ್ಲಿ ಸೈಡ್ ಇಂಡಿಕೇಟರ್, ಟರ್ನ್ ಇಂಡಿಕೇಟರ್ ಆ ಆಪ್ಷನ್ಸ್ ಎಲ್ಲ ಬರೋದಿಲ್ಲ. ಮತ್ತು ನೀವು ಇಲ್ಲಿ ಏನು ನೋಡ್ತಿದ್ದೀರ ಡೋರ್ ಹತ್ರ ಆ್ಯಂಡ್ ದೆನ್ ಮಿರರ್ ಹತ್ರ ಇದೆಲ್ಲ ಕ್ರೋಮ್ ಆಕ್ಸೆಸರೀಸ್ ಎಕ್ಸ್ಟ್ರಾ ಫಿಟ್ ಮಾಡಿಸಿರೋದು ಆಫ್ಟರ್ ಮಾರ್ಕೆಟ್. ಇದೆಲ್ಲ ನಿಮಗೆ ಬೇಸಿಕಲ್ಲಿ ಯಾವುದು ಸಿಗೋದಿಲ್ಲ. ಟಾಪ್ ಎಂಡ್ಗೆ ಹೋದರೆ ನಿಮಗೆ ಅದೊಂದು ಆಪ್ಷನ್ ಸಿಗ್ಬೋದು. ಕಲರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಇದರಲ್ಲಿ ಒಂದು 5 ಕಲರ್ಸ್ ಇದೆ. ಬ್ಲೂ, ವೈಟ್, ಗ್ರೇ, ಟ್ಯಾನ್ ಆ್ಯಂಡ್ ಬ್ರೌನ್ ಅಂತ. ಸೊ ಅದ್ರ ಜೊತೆಗೆ ನಿಮ್ಗೊಂದಷ್ಟು ಡ್ಯೂಯಲ್ ಟೋನ್ ಆಪ್ಷನ್ಸ್ ಕೂಡ ಇದೆ. ಅದಷ್ಟು ಕಲರ್ಗೆ ನಿಮಗೆ ಡ್ಯೂಯಲ್ ಟೋನ್ ಆಪ್ಷನ್ ಕೂಡ ಸಿಗುತ್ತೆ. ಇದಿಷ್ಟು ಕಲರ್ಸ್ ಬಗ್ಗೆ ಹೇಳಬೇಕಾಗಿರೋದು. ನೋಡೋದಾದರೆ ಇದರ ಲೆಂತ್ ಬಂದು ನಿಮಗೆ 3.9 ಮೀಟರ್ಸ್ ಬರುತ್ತೆ. ಆ್ಯಂಡ್ ದೆನ್ ಹೈಟ್ ಬಂದು 1.6 ಮೀಟರು. ಮತ್ತು ಫ್ರಂಟಲ್ಲಿ ನೀವೇನು ವಿಡ್ತ್ ನೋಡ್ತೀರಾ ಇದೊಂದು 1.76 ಮೀಟರ್ಸ್ ಅಷ್ಟು ವಿಡ್ತ್ ಸಿಗುತ್ತೆ ನಿಮಗೆ. ಆ್ಯಂಡ್ ದೆನ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸಲ್ಲಿ ಇಲ್ಲಿ 182 ಮಿಲಿಮೀಟರ್ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸು. ಸೊ ಪ್ರಾಬಬ್ಲಿ ನಿಮಗೆ ಫುಲ್ಲಿ ಲೋಡೆಡ್ ಆಗಿದ್ದಾಗ 7 ಜನ ಫುಲ್ ಆಕ್ಯುಪೈ ಆಗಿದ್ದಾಗ ನಿಮಗೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲರೂ ಹಂಪಲ್ಲಿ ಅಲ್ಲಿ ಆಗಬಹುದು. ಬಟ್ ಅದು ಬಿಟ್ಟರೆ ಇಟ್ಸ್ ಓಕೆ. ಆ್ಯಂಡ್ ದೆನ್ ಇಲ್ಲಿ ರೇರ್ ಪ್ರೊಫೈಲ್ ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದು ಟೈಲ್ ಲ್ಯಾಂಪ್ ಇದೆ. ಆ್ಯಸ್ ಯೂಶ್ವಲ್ ನಾರ್ಮಲ್ LED ಏನಿಲ್ಲ, ಎಲ್ಲ ಹ್ಯಾಲೋಜನ್ ಟೈಲ್ ಲ್ಯಾಂಪ್ಸೇ ಇರೋದು. ಮತ್ತು ಇದು ಕೂಡ ಎಕ್ಸ್ಟ್ರಾ ಕ್ರೋಮ್ ಆಕ್ಸೆಸರೀಸ್ ಹಾಕ್ಸಿರೋದು. ಆ್ಯಂಡ್ ದೆನ್ ಬ್ಯಾಕ್ ಸೈಡ್ ನೋಡೋಕೆ ನಿಮಗೆ ಎನರ್ಜಿ RXE ಎನರ್ಜಿದು. ಮತ್ತು ಇಲ್ಲಿ ರೆನೋ ಬ್ರ್ಯಾಂಡ್ ನೇಮ್ ಚಿಕ್ಕದಾಗಿದೆ. ಆ್ಯಂಡ್ ದೆನ್ ಮಾಡೆಲ್ ನೇಮು ಟ್ರೈಬರ್ ಇಲ್ಲಿ ನೋಡ್ಬೋದು. ಇದಿಷ್ಟು ಸಿಗುತ್ತೆ ನಿಮಗೆ. ಬ್ಯಾಕ್ ಪ್ರೊಫೈಲ್ ನೀವು ನೋಡಿದರೆ ನಿಮ್ಗೆ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಎಲ್ಲ ಇಲ್ಲ ಸಿನ್ಸ್ ಇಟ್ ಇಸ್ ಬೇಸಿಕ್. ಬಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಒಂದು ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದು ಇವರೇ ಹಾಕಿಸ್ಕೊಂಡಿರೋದು ಇಲ್ಲಿ ಕ್ಯಾಮ್ರಾದು. ಆಫ್ಟರ್ ಮಾರ್ಕೆಟ್ ಅಗೇನ್ ಆಫ್ಟರ್ ಮಾರ್ಕೆಟೆಲ್ಲ ಕ್ವಾಲಿಟಿ ಓಕೆನೇ, ಬಟ್ ಇದಿಷ್ಟು ನಿಮಗೆ ಬೇಸಿಕಾಗಿ ಸಿಗೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ನೋಡಿ, ಬೂಟ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇದರ ಬೂಟ್ ಸ್ಪೇಸ್ ನೋಡೋಣ. ಇದನ್ನು ಡೋರ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ 7 ಸೀಟರ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಏನು ಚಿಕ್ಕ ಬ್ಯಾಗ್ ಇಡ್ಬೋದು ಅಷ್ಟೇ. ಅದು ಬಿಟ್ಟರೆ ನಿಮ್ಗೇನು ಇಲ್ಲಿ ಬೇರೆ ಸ್ಪೇಸ್ ಅಂತ ಸಿಗೋದೇ ಇಲ್ಲ. ಬಟ್ ನೀವು ಏನಾದರೂ ಸೀಟ್ನ ಫೋಲ್ಡ್ ಮಾಡಿದ್ರೆ ಈ ಥರ ಫೋಲ್ಡ್ ಮಾಡಿದಾಗ ನಿಮಗೊಂದು 635 ಲೀಟರ್ಸ್, ಅರೌಂಡ್ 600 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇದಿಷ್ಟು ಕಂಫರ್ಟೇಬಲ್ ಅಂತಂದರೆ 5 ಮೆಂಬರ್ಸ್ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಬಟ್ 7 ಮೆಂಬರ್ಸ್ ಅಂದಾಗ ಲಗೇಜ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಗೆ ಉಳ್ಕೊಳ್ಳೋದು ಆಪ್ಷನ್ನು ನೋಡಿ ಮೇಲ್ಗಡೆ ನೋಡ್ತಿದ್ದಾರಲ್ಲ, ಈ ಕ್ಯಾರಿಯರ್ ಒಂದು ಹಾಕ್ಕೋಬೇಕಾಗತ್ತೆ. ಈ ಕ್ಯಾರಿಯರ್ ಹಾಕ್ಕೊಂಡು ನೀವು ಡ್ರೈವ್ ಮಾಡ್ಬೋದು. ಅವಾಗ ಲಗೇಜ್ಗೆ ಸಾಕಷ್ಟು ಸ್ಪೇಸ್ ಸಿಗುತ್ತೆ. ಇದು ಕೂಡ ನೀವು ಫಿಟ್ ಮಾಡಿಸ್ಬೇಕಾಗತ್ತೆ. ಇನ್ ಕೇಸ್ ನೀವು ಟ್ರೈಬರ್ ತೊಗೊಂಡ್ರೆ ಎಲ್ಲ 7 ಮೆಂಬರ್ಸು ಲಾಂಗ್ ಡ್ರೈವ್ ಹೋಗ್ತೀವಿ ಅಂತಂದರೆ ಅವಾಗ ನೀವು ಈ ಥರ ಯೋಚನೆ ಮಾಡಬೇಕು.
ಇದೊಂದು ನೆಗೆಟಿವ್ ಅಂತ ನನಗನ್ಸಿದ್ದು. ನೆಕ್ಸ್ಟು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಏನೇನಿದೆ ನೋಡಿ. 3 ಸಿಲಿಂಡರು 999 cc ಪವರ್ ಇಂಜಿನ್ ಕೆಪಾಸಿಟಿ ಬಂದು, ದಟ್ ಈಸ್ 1 ಲೀಟರ್ ಇಂಜಿನ್. ಇದು ಪೆಟ್ರೋಲ್ ವೇರಿಯಂಟ್. ಐ ಥಿಂಕ್ ರೆನೋರಲ್ಲಿ ಡೀಸೆಲ್ ಯಾವುದೂ ಇಲ್ಲ, ಪೆಟ್ರೋಲ್ ಒಂದೇ ಇರೋದು. 7 ಸೀಟರ್ಗೆ ಈ ಇಂಜಿನ್ ನೇಮ್ ಬಂದು ಎನರ್ಜಿ ಇಂಜಿನ್ ಅಂತ. ಬಟ್ ನೀವೇನಾದರೂ AC ಹಾಕ್ಕೊಂಡು ಫುಲ್ಲಿ ಲೋಡೆಡ್ ಇದ್ದಾಗ ನೀವೇನಾದರೂ ಅಪ್ ಹಿಲ್ ಅಥವಾ ಓವರ್ಟೇಕ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಇದು ಆಗೋದಿಲ್ಲ, ಸೊ ಅದನ್ನ ಮರ್ತ್ಬಿಡಿ. ಬಟ್ ಹೈವೇನಲ್ಲಿ ನೀವು AC ಹಾಕೊಂಡು ನಾರ್ಮಲ್ ಪ್ಲೇನ್ ರೋಡಲ್ಲಿ ಆರಾಮಾಗಿ ಹೋಗ್ತೀನಿ ಅಂತಂದರೆ ನೀವು ಇದು ಆಫ್ ಮಾಡ್ಬೋದು ಈ ಕಾರ್ನ. ಮತ್ತು ತುಂಬ ಡ್ರೈವಿಂಗ್ ಎಂಥೂಸಿಯಸ್ಟ್ ಯಾರಾದರೂ ಇದ್ದರೆ, ಸ್ಪೀಡು ಆ ಥರದ್ದೆಲ್ಲ ನೋಡ್ತಿದ್ರೆ ಅವ್ರಿಗೆ ಈ ಕಾರ್ ಅಲ್ಲ. ಇದು ಪರ್ಫೆಕ್ಟ್ ಒಂದು ಫ್ಯಾಮಿಲಿ ಮ್ಯಾನು. ನಂಗೊಂದು ಕಾರ್ ಬೇಕು 7 ಸೀಟರ್ದು, ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಒಂದು ಟ್ರಿಪ್ ಹೋಗಬೇಕು ಎಲ್ಲರೂ ಒಂದು ಕಡೆ ಅಂತಂದರೆ ಅದಕ್ಕೆ ಇದು ಒಂದು ವರ್ತ್ ಅಂತ ಹೇಳ್ಬೋದು. ವಿತಿನ್ ಬಜೆಟಲ್ಲಿ 7 lakhs ಒಳಗಡೆ ನಿಮಗೆ ಈ ಕಾರ್ ಸಿಗುವಂಥದ್ದು. ಇನ್ ಕೇಸ್ ನೀವೇನಾದರೂ ಮತ್ತು ಇಂಜಿನ್ ಪವರ್ ಹೇಳಬೇಕು ಅಂತಂದರೆ ಇದರದ್ದು ಹಾರ್ಸ್ ಪವರ್ ಬಂದು 71 bhp at 6500 RPM. ಆ್ಯಂಡ್ ದೆನ್ ನ್ಯೂಟನ್ ಮೀಟರ್ ಟಾರ್ಕ್ ಬಂದು 96 ನ್ಯೂಟನ್ ಮೀಟರ್ ಟಾರ್ಕ್ ಅಟ್ 3500 RPM. ಮತ್ತು ಮೈಲೇಜ್ ಕಂಪ್ನಿ ಕ್ಲೈಮ್ ಮಾಡೋ ಪ್ರಕಾರ 19 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಬಟ್ ನಾನು ನನ್ನ ಫ್ರೆಂಡ್ ಓನರ್ ಚರಣ್ ಹತ್ರ ಮಾತಾಡಿರೋ ಪ್ರಕಾರ ನೋಡಿದ್ರೆ ಸಿಟಿನಲ್ಲಿ ಆಲ್ಮೋಸ್ಟ್ ಒಂದು 12 to 14 ಒಳಗಡೆ ವೇರಿ ಆಗುತ್ತೆ. ಮಿನಿಮಮ್ 12 ಅಂತೂ ಬರುತ್ತೆ ನಿಮಗೆ. ಅಪ್ ಟು 14 ಕ್ಲೀನಾಗಿ ಡ್ರೈವ್ ಮಾಡಿದ್ರೆ, ಅಥವಾ ಓಕೆ ಮಾಡ್ರೇಟ್ ಟ್ರಾಫಿಕ್ ಇತ್ತು ಅಂತಂದರೆ ಬ್ಯಾಂಗ್ಳೂರು ಸಿಟಿಗೆ ಕಂಪೇರ್ ಮಾಡಿಕೊಂಡ್ರೆ ಓಕೆನಾ. ಇನ್ ಕೇಸ್ ಹೈವೇಗೆ ಹೋದರೆ ತುಂಬ ವೀಡಿಯೋಸ್ನ ನೋಡಿದ್ದೆ, ಅದರಲ್ಲೆಲ್ಲ 20 ಎಲ್ಲ ಕ್ಲೇಮ್ ಮಾಡ್ತಾರೆ, ಅಷ್ಟು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇವನು ಆಲ್ಮೋಸ್ಟ್ 18,000 ಕಿಲೋಮೀಟರ್ಸ್ ಡ್ರೈವ್ ಮಾಡಿರೋದ್ರಲ್ಲಿ ಇಲ್ಲಿವರೆಗೂ ಒಂದ್ಸತಿನೂ 18 ಕೂಡ ದಾಟಿಲ್ಲ. ಒಂದು 80-100 ಸ್ಪೀಡ್ ಮೇಂಟೈನ್ ಮಾಡಿದ್ರೆ 18 ಕಿಲೋಮೀಟರ್ಸ್ ತನಕ ಬಂದಿಲ್ಲ. ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು 14 to 16 or 17 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಡ್ರೈವ್, ಯಾವ ಥರ ನೀವು ಡ್ರೈವ್ ಮಾಡ್ತೀರಾ, ನಿಮ್ಮ ಡ್ರೈವಿಂಗ್ ಸ್ಟೈಲ್ ಸ್ಕಿಲ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸಮ್ ಕಾರ್ಸ್ ಅದೇ ಹೇಳಿದಾಗೆ ಪ್ರಾಬ್ಲಿ ಅಷ್ಟೊಂದು ಕೊಡಲ್ಲ. ಎಸ್ಪೆಷಲಿ ನಿಮಗೆ ಫುಲ್ 7 ಸೀಟರ್ ಲೋಡ್ ಆಗಿದ್ದಾಗ ನೀವು ಅಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ. ಬಟ್ ನೀವೇನಾದರೂ 4 or 5 ಅಷ್ಟು ಸೀಟ್ ಮಾತ್ರ ಅಷ್ಟೇ ಜನ ಹೋಗೋದಾದ್ರೆ 4-5 ಜನಕ್ಕಾದರೆ ನಿಮಗಿದು ಡೆಫಿನೆಟಾಗಿ ಒಳ್ಳೆ ಪವರ್ ಫೀಲ್ ಆಗುತ್ತೆ. ನಾರ್ಮಲ್ ಯಾವುದೋ ಒಂದು ನಾನು ಸ್ವಿಫ್ಟ್ ಅಥವಾ ಇನೋವಾ ಆ ಥರ ದೊಡ್ಡ ಗಾಡಿ ಓಡಿಸ್ತಿದ್ನಿ ಅನ್ನೋ ಥರ ಅನಿಸುತ್ತೆ. ಪವರ್ ಏನು ಕಮ್ಮಿ ಅಂತ ಅನ್ಸಲ್ಲ. ಬಟ್ ಫುಲ್ಲಿ ಲೋಡೆಡ್ ಆಗಿದ್ದಾಗ ನೀವು AC ಹಾಕ್ಕೊಂಡು ಅಪ್ ಹಿಲ್ ಅಥವಾ ಓವರ್ಟೇಕ್ ಮಾಡ್ತೀನಿ ಅಂದರೆ ಅದೊಂದು ಆಗೋದಿಲ್ಲ. ಇದೆರಡು ಮೈನ್ ಡಿಸ್ಅಡ್ವಾಂಟೇಜು. ಒಂದು ಇಂಜಿನ್ ಅಂಡರ್ ಪವರ್ ಇರೋವಂಥ ಇಂಜಿನ್. ಈ ಗಾಡಿಗೆ ಅಟ್ಲೀಸ್ಟ್ ಇವಾಗ ಬರೋ ಹ್ಯಾಚ್ ಬ್ಯಾಕಿಗೆಲ್ಲ ನೀವು ನೋಡೋದಾದ್ರೆ ಹೆಚ್ಚು ಕಮ್ಮಿ ಒಂದು 1.2 ಲೀಟರ್ ಇಂಜಿನ್ ಅಷ್ಟಾದರೂ ಕೊಡ್ತಾರೆ. ಬಟ್ ಇದರಲ್ಲಿ ಜಸ್ಟ್ 1 ಲೀಟರ್ ಇಂಜಿನ್ ಕೊಟ್ಟಿರೋದು, ನಾಟ್ ಈವನ್ ಟರ್ಬೋ, ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇರೋದು. ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅನಿಸುತ್ತೆ. ಬಟ್ ಪ್ರೈಸ್ ಸೆಗ್ಮೆಂಟ್ ಬಂದಾಗ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. 7 ಸೀಟರ್ ಪ್ರೈಸ್ ಸೆಗ್ಮೆಂಟಲ್ಲಿ ನೀವು ಜಸ್ಟ್ ಕಾಂಪ್ರಮೈಸ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಬಟ್ ಸ್ಟಿಲ್ ಓಕೆ, ಈಗ ಡ್ರೈವ್ ತೊಗೊಂಡಿರೋರಿಗೆ ಏನು ಪ್ರಾಬ್ಲಮ್ ಅನಿಸ್ತಿಲ್ಲ ಅಂದರೆ ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಸೇಫ್ಟಿ ನೀವು ಮಾತಾಡೋದಾದರೆ ರೀಸೆಂಟಾಗಿ ಇದು BS6 ವರ್ಷನಲ್ಲಿ ಯಾವಾಗಿಂದ ಸೇಫ್ಟಿ ಕಾರ್ಸ್ ಫಾರ್ ಇಂಡಿಯಾ ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಈ ಕಾರ್ ಕೂಡ ನಿಮಗೆ ಗ್ಲೋಬಲ್ ಎನ್ಕ್ಯಾಪಲ್ಲಿ ಅಡಲ್ಟ್ ಆಕ್ಯುಪೆಂಟ್ಗೆ 4 ಸ್ಟಾರ್ ತೊಗೊಂಡಿದೆ ಮತ್ತು ಚೈಲ್ಡ್ ಆಕ್ಯುಪೆಂಟ್ಗೆ 3 ಸ್ಟಾರ್ ತೊಗೊಂಡಿದೆ. ಸೊ ಒನ್ ಆಫ್ ದ ಸೇಫೆಸ್ಟ್ MPV ಅಂತ ಹೇಳ್ಬೋದು. ಬಟ್ ಇದು ಹಳೇದು ಕಾರ್ ಆಗಿದ್ದರಿಂದ ಮೋಸ್ಟ್ಲಿ ಅವಾಗ ಇದು ಕ್ರ್ಯಾಶ್ ಟೆಸ್ಟ್ ಇನ್ನೂ ಕೊಟ್ಟಿರಲಿಲ್ಲ. ಮೆಟಲ್ ನೀವು ಸೌಂಡ್ ಎಲ್ಲ ಕೇಳಿದ್ರೆ ಮೆಟಲ್ ಇದೆ. ಒಂದು ಸತಿ ಡೋರು ಕೂಡ ಹಾಕಿ ಓಪನ್ ಮಾಡಿ ನೋಡಿ. ಸೊ ಒಂದು ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. ನಾನು ಡ್ರೈವ್ ಮಾಡಿದೆ. ಇನ್ನೊಂದು ನನಗೆ ನೆಗೆಟಿವ್ ಪಾಯಿಂಟ್ ಅಂತ ಅನಿಸಿದ್ದೇನಂತಂದರೆ ಎಸ್ಪೆಷಲಿ ಕ್ಲಚ್ ಪಾಯಿಂಟ್ ಹತ್ರ ನಮಗೆ ನೋಡಿ, ಕ್ಲಚ್ ಆದಮೇಲೆ ಅಲ್ಲಿ ಕಾಲು ಇಟ್ಕೊಳ್ಳೋಕ್ಕೆ ಲೆಫ್ಟ್ ಸೈಡಲ್ಲಿ ಸ್ಪೇಸೇ ಇಲ್ಲ. ಸೊ ಅದು ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗಬಹುದು. ನೀವು ಐದರ್ ಕೆಳಗಡೆ ಇಡಬೇಕು ವಾಪಸ್ಸು, ಇಲ್ಲ ಮತ್ತೆ ಪ್ರೆಸ್ ಮಾಡಬೇಕು ಅಂದರೆ ಅದ್ರ ಮೇಲೆ ಓದಬೇಕು. ಪಕ್ಕಕ್ಕೆ ಇಡೋಕ್ಕಾಗೋದಿಲ್ಲ. ಅದೊಂದು ನಂಗೆ ಓಡಿಸ್ಬೇಕಾದ್ರೆ, ಯಾಕೆಂದರೆ ನನ್ನ ಕಾರಲ್ಲಿ ಅದು ಲೆಫ್ಟ್ ಸೈಡಲ್ಲಿ ನನಗೆ ಫುಟ್ ಸ್ಪೇಸ್ ಇದೆ ಇಟ್ಕೊಳ್ಳೋಕ್ಕೆ, ಫುಟ್ ರೆಸ್ಟ್ ಥರ. ಸೊ ಅದು ನಂಗೆ ಕಂಫರ್ಟ್ ಆಗಿದ್ದರಿಂದ ಈ ಸಡನ್ನಾಗಿ ಚೇಂಜ್ ಮಾಡೋಕ್ಕೆ ಬಹುಶಃ ಹಾಗೆ ಫೀಲ್ ಆಗಿರ್ಬೋದು. ಬಟ್ ನನಗೆ ಅನಿಸಿದ್ದು ಇದೊಂದು ನೆಗೆಟಿವ್ ಅಂತ ಅನಿಸ್ತು. ಆ ಕಡೆ ಇನ್ನೊಂದು ಸ್ಪೇಸ್ ಫುಟ್ ರೆಸ್ಟ್ ಹಂಪ್ ಥರ ಕೊಡ್ಬೋದಿತ್ತು. ಬಟ್ ಓಕೆ. ಇದರ ಬಾನೆಟ್ ಓಪನ್ ಮಾಡೋದಕ್ಕೆ ನಿಮಗೆ ಲಿವರ್ ನೋಡಿ ಇಲ್ಲಿದೆ, ಈ ರೌಂಡ್ ಇದಾಗಿದೆ. ಇದನ್ನು ನೀವು ಪುಲ್ ಮಾಡಬೇಕು. ಪುಲ್ ಮಾಡಿದ್ರೆ ಬಾನೆಟ್ ಓಪನ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಇದರಲ್ಲಿ ಟಿಲ್ಟ್ ಆಪ್ಷನ್ ಕೂಡ ಇಲ್ಲ ಸ್ಟೇರಿಂಗ್ದು, ಜಸ್ಟ್ ನಾರ್ಮಲ್ ಸ್ಟೇರಿಂಗು ನಿಮಗೆ. ಆ್ಯಂಡ್ ದೆನ್ ಸೀಟ್ ಬಗ್ಗೆ ಹೇಳಬೇಕು ಅಂದರೆ 6-way ಸೀಟ್ ಅಡ್ಜಸ್ಟ್ಮೆಂಟು. ಇದೆಲ್ಲೂ ನಿಮಗೆ ಮೂಮೆಂಟ್ ಹೈಟ್ ಅಡ್ಜಸ್ಟ್ಮೆಂಟು ಆ ಥರದಲ್ಲೇನಿಲ್ಲ. ಜಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕು
ಪುಷ್ ಬ್ಯಾಕ್ ಆ್ಯಂಡ್ ಪುಷ್ ಪುಲ್. ಹೆಡ್ ರೆಸ್ಟ್ ಕೂಡ ನಿಮಗೆ ಫಿಕ್ಸ್ಡ್ ಹೆಡ್ ರೆಸ್ಟ್, ಯಾಕೆಂದರೆ ಇದು ಬೇಸಿಕ್ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಸಿಗೋದಿಲ್ಲ. ಆ್ಯಂಡ್ ದೆನ್ ನಿಮಗೆ ಎ ಸಿ ಒಂದು ಕೊಡ್ತಾರೆ, 4 ಚಕ್ರ, ಮತ್ತು ಇದೊಂದಿಷ್ಟು ಕ್ಲೋಸ್ ಆಗುತ್ತೆ, ಸೀಟ್ಸ್ ಹಾಕ್ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ ಸ್ಪೀಕರ್ಸ್ ಕೂಡ ಏನೂ ಸಿಗೋದಿಲ್ಲ. ಈ ಸ್ಟೇರಿಂಗ್ ಕವರ್ ಕೂಡ ಇಲ್ಲ, ಜಸ್ಟ್ ನಾರ್ಮಲ್ ಪ್ಲಾಸ್ಟಿಕ್ ನೀವೇನು ನೋಡ್ತಿದ್ದೀರಾ ಇಲ್ಲಿ ಇದೇ ಥರ ಸ್ಟೇರಿಂಗು. ಇದು ಇವರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋಂಥದ್ದು. ಅಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನು ನೋಡ್ತಿರೋ ಅದು ಕೂಡ ಆಫ್ಟರ್ ಮಾರ್ಕೆಟ್ ಅದು. ಸೊ ಒಂದು ಹಾರ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಮತ್ತು ಪವರ್ ವಿಂಡೋಸ್ ನಿಮಗೆ ಫ್ರಂಟ್ 2 ಡೋರ್ಸಿಗೆ ಮಾತ್ರ, ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಸೈಡ್ ಮಾತ್ರ ನಿಮಗೆ ಪವರ್ ವಿಂಡೋ ಆಕ್ಸೆಸ್ ಬಟನ್ಸ್ ಕೊಟ್ಟಿರೋದು. ಮತ್ತು ಬ್ಯಾಕ್ ಸೈಡ್ಗೆಲ್ಲ ನಿಮಗೆ ನಾರ್ಮಲ್ಲಿ, ಈಗ ರೇರ್ ಡೋರ್ ಓಪನ್ ಮಾಡ್ತೀನಿ ನೋಡಿ, ಇಲ್ಲಿ ನೋಡಿದ್ರೆ ನಾರ್ಮಲ್ ಓಲ್ಡ್ ಸ್ಟೈಲು ಲಿವರಿಂದನೇ ನೀವು ಫುಲ್ ಡೌನ್ ಮಾಡ್ಕೊಂಡು ಫುಲ್ ಅಪ್ ಮಾಡ್ಬೋದು, ಈ ಥರದ್ದಿದೆ. ಸೊ ನಿಮಗೆ ಬೇಸಿಕ್ ಗಾಡಿನಲ್ಲಿ ನಿಮಗೆ ಸ್ಪೀಕರ್ಸ್ ಕೂಡ ಬರೋದಿಲ್ಲ, ಬಟ್ ನೀವು ಆಫ್ಟರ್ ಮಾರ್ಕೆಟ್ ಹೋದರೆ ಸ್ಪೀಕರ್ಸ್ ಎಲ್ಲ ಆಮೇಲೆ ಹಾಕಿಸ್ಕೋಬೋದು. ಎಕ್ಸ್ಟ್ರಾ ಈಗ ಕರೆಂಟ್ಲಿ ಹೇಳಬೇಕು ಅಂದರೆ ಆನ್ ರೋಡ್ ಪ್ರೈಸು ಬ್ಯಾಂಗ್ಳೂರಲ್ಲಿ ಇದು ನಾನು ಅವಾಗಲೇ ಹೇಳ್ದಂಗೆ 7,13,000 ಇದೆ. ಇನ್ ಕೇಸ್ ನೀವು ಬೇಸ್ ತೊಗೊಂಡು ನಾನು ಸ್ವಲ್ಪ ಎಲ್ಲ ಮಾಡಿಫೈ ಮಾಡ್ಕೋತೀನಿ ಅಂದರೆ ಒಂದು 30,000-40,000 ಸ್ಪೆಂಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಟಾಪ್ ವೇರಿಯಂಟ್ ಥರ ಮಾಡಿಸ್ಕೋಬೋದು. ಈ ಥರ ಎಲ್ಲ ಕ್ರೋಮ್ ಆಕ್ಸೆಸರೀಸು, ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ಸು ನೀವೇ ಹಾಕಿಸ್ಕೊಂಡು, ಆ್ಯಂಡ್ ದೆನ್ ಮ್ಯೂಸಿಕ್ ಸಿಸ್ಟಮ್ಮು, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ಇದೆಲ್ಲ ಹಾಕಿಸ್ಕೊತೀನಿ ಅಂದರೆ ನಿಮ್ಗಷ್ಟು ಆಗುತ್ತೆ. ಮತ್ತು ಬ್ಯಾಕ್ ಸೈಡ್ಗೆ ಹೋಗಬೇಕು ಅಂತಂದರೆ ಎಂಟ್ರಿ, ಈ ಡೋರ್ ಓಪನ್ ಮಾಡಿ ಇದನ್ನು ಫೋಲ್ಡ್ ಮಾಡಿ ಲಿಫ್ಟ್ ಮಾಡಿದ್ರೆ ಬ್ಯಾಕ್ ಸೀಟ್ ಎಂಟ್ರಿ. ಬ್ಯಾಕ್ ಸೀಟಲ್ಲಿ ಸದ್ಯಕ್ಕೆ ನಾನೇ ಕೂತ್ಕೊಂಡು ಹೇಳೋದಕ್ಕಿಂತ ಆಲ್ರೆಡಿ ನಾನು ಕೂತಿದ್ನಿ. ಸೊ ನನ್ನ ಹೈಟ್ ಇರೋರು 6 ಫೀಟ್ ಇತ್ತು ಅಂದರೆ ಸ್ವಲ್ಪ ಹಿಂದೆ ಲಾಸ್ಟ್ ರೋನಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಏನು ತುಂಬಾ ಕಷ್ಟ ಆಗುತ್ತೆ. ಕಿಡ್ಸ್ ಅಥವಾ 5 ಫೀಟ್ 5'3" ಆ ಥರ ಯಾರು ಹೈಟ್ ಇದ್ದರೆ ಅವ್ರುಗಳು ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು. ಮಿಡಲ್ ರೋನಲ್ಲಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳ್ತೀನಿ ನೋಡಿ. ಯಾರಾದರೂ ನಂತರ ಹೈಟ್ ಇದ್ದು ಅವ್ರೇನಾದರೂ ಡ್ರೈವರ್ ಸೀಟ್ನ ತುಂಬ ಹಿಂದೆ ಹಾಕ್ಕೊಂಡ್ರೆ ನಿಮಗೆ ಆವಾಗ ಇದು ಹಿಂದೆ ಮಾಡ್ಬೋದು. ಇದು ಓಕೆ, ಹಾಂ, ಡ್ರೈವರ್ ಟಾಲ್ ಆಗಿದ್ದು ಅವ್ರೇನಾದರೂ ಇದನ್ನು ಹಿಂದೆ ಪುಷ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಲೆಗ್ ರೂಮ್ ಸಿಗೋದಿಲ್ಲ. ಹಿಂದೆ ಸೆಕೆಂಡ್ ರೋನಲ್ಲಿ ಕೂತ್ಕೊಂಡಿರೋರಿಗೆ ಸ್ವಲ್ಪ ತುಂಬಾ ಕಂಜೆಸ್ಟೆಡ್ ಆಗುತ್ತೆ ಅನ್ನೋದು ನನ್ನ ಫೀಲಿಂಗು. ಸೊ ಇದು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಒಂದ್ಸತಿ ಕೂತ್ಕೊಂಡು ನೋಡ್ತೀನಿ, ಇಲ್ಲ ನಾನು ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬಟ್ ಹೆಡ್ ರೂಮ್ ಅಂತೂ ಸಾಕಷ್ಟು ಸ್ಪೇಸ್ ಇದೆ, ಹೆಡ್ ರೂಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಹೇಳಿದಾಗೆ ಟಾಲ್ ಆಗಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು. ಮತ್ತು ನಿಮಗೆ ಇದರಲ್ಲಿ ಪೆಟ್ರೋಲ್ದು ಹೇಳಬೇಕು ಅಂತಂದರೆ 40 ಲೀಟರ್ಸ್ ಕೆಪಾಸಿಟಿ ಇರೋವಂಥ ಪೆಟ್ರೋಲ್ ಟ್ಯಾಂಕ್ ಇದರಲ್ಲಿರೋದು. ಅಗೇನ್ 40 ಲೀಟರ್ಸ್ ಓಕೆ, 50 ಇದ್ದರೆ ಚೆನ್ನಾಗಿರೋದು ಅಂತ ಅನಿಸಿದ್ರೆ ನೀವು ಮತ್ತೆ ಪ್ರೈಸ್ ಬಗ್ಗೆ ನೋಡಬೇಕಾಗತ್ತೆ. ಸೊ ನೀವು ಒಳ್ಳೆ ಮೈಲೇಜ್ ಮೇಂಟೈನ್ ಮಾಡಿದ್ರೆ ಆಲ್ಮೋಸ್ಟ್ ಈಸಿಯಾಗಿ ಒಂದ್ಸತಿ ಫುಲ್ ಟ್ಯಾಂಕ್ ಆಯಿತು ಅಂದರೆ 40 ಲೀಟರ್ಸ್ 700+ ಕಿಲೋಮೀಟರ್ಸ್ ಅಂತೂ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಈ ಕಾರ್ನ ರೈವಲ್ರೀಸ್ ಅಂತ ಹೇಳಬೇಕು ಅಂದರೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಯಾವುದು ನಿಮಗೆ ರೈವಲ್ರಿ ಅಂತಿಲ್ಲ. ಬಟ್ MPV ಅಂತ ಬಂತು ಅಂದರೆ ಇದಕ್ಕೆ ನೆಕ್ಸ್ಟ್ XL6, ಮಾರುತಿ ಸುಜುಕಿ ಎರ್ಟಿಗಾ, ಆ್ಯಂಡ್ ದೆನ್ ಕಿಯಾ ಕಾರೆನ್ಸ್, ಇನೋವಾ, ಈ ಥರ MPVಗಳು ನೀವೇನಾದರೂ ಆಪ್ ಮಾಡೋಕ್ಕಾಗಲ್ಲ ಆ ಪ್ರೈಸ್ ಸೆಗ್ಮೆಂಟ್ಗೆ ಅಂದಾಗ ಡೆಫಿನೆಟಾಗಿ ಇದು ಕಾರು ನಿಮಗೆ ಪ್ರೈಸ್ ಸೆಗ್ಮೆಂಟಲ್ಲಿ ಬರೋವಂಥದ್ದು. ವಿತಿನ್ 10 lakh ಒಳಗಡೆ ಟಾಪ್ ಆ್ಯಂಡು ಎಲ್ಲ ಫುಲ್ಲಿ ಲೋಡೆಡ್ ಆ ಥರದ್ದು 7 ಸೀಟರ್ ಕಾರ್ ನೋಡ್ತಿದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಬಟ್ ಏನು ಹೇಳಬೇಕು ಅಂತಂದರೆ ಅಗೇನ್ ನೀವು ಇಂಜಿನಲ್ಲಿ ಪವರ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ್ಯಂಡ್ ದೆನ್ ಸ್ವಲ್ಪ ಇಂಜಿನ್ ನಾಯ್ಸು ಕ್ಯಾಬಿನ್ ಒಳಗಡೆ ಬರುತ್ತೆ, ನಿಮ್ಗೆ ಅದೊಂದು ಕೇಳಿಸುತ್ತೆ. ಸೊ ಈಗ ನೆಕ್ಸ್ಟು ನಾವು ಓನರ್ ರಿವ್ಯೂ ನೋಡೋಣ. ಓನರ್ನ ಕರಿತೀನಿ. ಸೊ ಅವ್ರು ಬರ್ತಿದ್ದಂಗೆ ಅವರ ಎಕ್ಸ್ಪೀರಿಯೆನ್ಸು ಕೇಳೋಣ, ಹೇಗಿದೆ ಈ ಕಾರ್. ಅವರು 2 ಇಯರ್ಸಿಂದ 18,000 ಕಿಲೋಮೀಟರ್ಸ್ ಏನು ಡ್ರೈವ್ ಮಾಡಿದ್ದಾರೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇವರೇ ಈ ಕಾರ್ ಓನರು, ನನ್ನ ಫ್ರೆಂಡ್ ಚರಣ್ ಅಂತ. ನಮಸ್ಕಾರ. ಹಲೋ ಚರಣ್, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ಸೊ ಹಾಗಿದ್ರೆ ಓನರ್ ಎಕ್ಸ್ಪೀರಿಯೆನ್ಸ್, ಮೇಯ್ನಾಗಿ ನನಗೆ ಈ ವಿಡಿಯೋ ಮಾಡೋ ಉದ್ದೇಶ ಇದ್ದಿದ್ದು ರೆನೋ ಟ್ರೈಬರ್ ಕಾರ್ದು ಓನರ್ ಎಕ್ಸ್ಪೀರಿಯೆನ್ಸ್ ಕೇಳಬೇಕಿತ್ತು. ಸೊ ಈ ಕಾರ್ ತೊಗೊಂಡು ನೀವು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿದೆ ಅಲ್ಲ? ಹೌದು. ನಾನು ನಿಮ್ಗೊಂದು ತೋರಿಸಿರಲಿಲ್ಲ, ಆಗಲೇ 18,000 ಕಿಲೋಮೀಟರ್ ಓಡಿದೆ. ಕ್ಲಸ್ಟರಲ್ಲಿ ಆಮೇಲೆ ತೋರಿಸ್ತೀನಿ. ಹೌದು. ಏನು ಎಕ್ಸ್ಪೀರಿಯೆನ್ಸು ಇದೆ ಕಾರ್ ನೀವು ತೊಗೊಂಡಿದ್ದು? ಯಾಕೆ ಮುಂಚೆ ನಿಮ್ಮ ಹತ್ರ ಆಲ್ಟೋ ಇತ್ತು, 1 ಲೀಟರ್ ಇಂಜಿನ್, ಸೇಮ್ ಪವರ್ ಇಂಜಿನ್ ಇದೆ. ಮತ್ತೆ ಇದೇ ಟೈಪ್ ಕಾರ್ ಯಾಕೆ? ಏನು ಅಂದರೆ ಚೇಂಜಸ್ 7 ಸೀಟ್ರು. ಸೊ ಇದು ಬಿಟ್ಟು ಬೇರೆ ಕಾರ್ ಯಾವ್ದಾದ್ರು ನೋಡಿದರೆ ಬೇರೆದು ಏನಾದ್ರು ನಿಮ್ಮ ತಲೆ ಇತ್ತಾ? ಏನಂದರೆ ಇವಾಗ ನೋಡಿ, ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್.
ನಮಗೇನು ಬೇಕು, ಈಗ ನನಗೆ ಮದುವೆ ಆಗಿದೆ, 2 ಮಕ್ಕಳಾಗಿದೆ, ನಮ್ಗೆ ಇವಾಗ ಏನು ಬೇಕು, ಒಂದು ಮೈಲೇಜ್ ಕೊಡಬೇಕು, ಒಂದು ಮೆಂಬರ್ಸ್ ಜಾಸ್ತಿ ಆಯಿತು. ಸೊ ಈ 2 ರೀಸನಿಂದ ನೋಡೋಕ್ಕೆ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನೋಡೋಕ್ಕೆ ಲುಕ್ ಇರಬೇಕು ಅಂತ. ನನಗನ್ಸೋ ಮಟ್ಟಿಗೆ ಇದು ಲುಕ್ ಇದೆ. ಆಮೇಲೆ 7 ಜನ ಹೋಗ್ಬೋದು. ಮೈಲೇಜು ಓಕೆ, ಒಂದು ರೇಂಜಲ್ಲಿ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ನಾನು ಇದನ್ನು ಕಡಿಮೆ ರೇಟಿಗೆ ಸಿಕ್ತು, ಹಾಗಾಗಿ ನೀವು 2 ಇಯರ್ಸ್ ಬ್ಯಾಕ್ ತೊಗೊಂಡೋಗ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಎಷ್ಟಿತ್ತು? ಆಗ ಇದು 6.29 ಅರೌಂಡ್ 6.25 29 ಇತ್ತು. 6.25 ಲಕ್ಷದೊಳಗಡೆ 7 ಸೀಟರ್ ಕಾರು. ಇವಾಗ 7.13 ಆಗಿದೆ ಬ್ಯಾಂಗ್ಳೂರಲ್ಲಿ, ಇದೇ ಮಾಡಲ್. ನನ್ನ ನೆಕ್ಸ್ಟ್ ಕ್ವಶನ್ ಬಂದು, ಈ ಕಾರಲ್ಲಿ ಫುಲ್ಲಿ ಲೋಡೆಡ್ 7 ಜನ ಕೂತ್ಕೊಂಡು ನೀವು ಲಾಂಗ್ ರೂಟ್ ಎಲ್ಲಿ ಹೋಗಿದ್ದು ಮತ್ತು ಏನು ಡಿಸ್ಟೆನ್ಸ್ ಕವರ್ ಮಾಡಿದ್ದು, ಅಪ್ ಹಿಲ್ ಮತ್ತು ಓವರ್ಟೇಕ್ ಮಾಡಿದ್ದು, ಈ ಥರದ್ರಲ್ಲಿ ನಿಮ್ಗೆ ಏನಾದರೂ ವಿತ್ AC ಆನ್ ಮಾಡಿದಾಗ ಅಥವಾ ಇಂಜಿನ್ AC ಆಫ್ ಮಾಡಿದಾಗ ನಿಮಗೆ ಯಾವ ಥರ ಪವರ್ ಫೀಲ್ ಆಯಿತು, ಅಥವಾ ಪವರ್ ಕಮ್ಮಿ ಅನ್ನಿಸ್ತಾ, ಅಥವಾ ಇನ್ನೂ ಬೇಕಿತ್ತು, ಅಥವಾ ಯು ಆರ್ ಹ್ಯಾಪಿ ವಿತ್ ದಿಸ್ ಇಂಜಿನ್ ಅನ್ನೋದು ಏನು ಅನ್ನಿಸ್ತು ಅನ್ನೋದು ಹೇಳಿ ನನಗೆ. ಏನು ಅಂದರೆ, ನಾನು ಮೊದಲು ನಾನು ಆಟೋ ತೊಗೊಂಡಾಗ ನನಗೊಂದು 20 ವರ್ಷ ಆವಾಗ ಏನು ಅನಿಸ್ತಾಯಿತ್ತು ಅಂದರೆ ಜೋರಾಗಿ ಹೋಗಬೇಕು, ಜೋಶಲ್ಲಿ ಹೋಗಬೇಕು ಅನ್ನೋದೆಲ್ಲ ಇತ್ತು. ಈಗೀಗ ಮದುವೆ ಎಲ್ಲ ಆಯಿತು, ಫ್ಯಾಮಿಲಿ ಎಲ್ಲ ಬಂತು, ಈಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರೋದಕ್ಕೆ ಜೋಶ್ ಬೇಕಾಗಿಲ್ಲ ನನಗೆ. ಈಗೇನು ಕರ್ಕೊಂಡು ಹೋದ್ಮೇಲೆ ಹುಷಾರಾಗಿ ಕರ್ಕೊಂಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಈ ಕಾರು ಪವರ್ ಲೆಕ್ಕಕ್ಕೆ ಹೋದರೆ ಅಷ್ಟೊಂದು ಇರಲ್ಲ. ಬಟ್ ನಾವು ಇದರಲ್ಲಿ ಶಿರ್ಡಿಗೆಲ್ಲ ಹೋಗಿ ಬಂದಿದ್ದೀವಿ. ಇದರಲ್ಲಿ ಬೆಂಗಳೂರಿಂದ ಶಿರ್ಡಿಗೆ ಹೋಗಿ ವಾಪಸ್ ಬಂದಿದ್ದೀವಿ. 8+1 8 ದೊಡ್ಡ ಜನ, 1 ಚಿಕ್ಕ ಮಗು. 8 ದೊಡ್ಡವರು? 8 ದೊಡ್ಡವರು. ಎಲ್ಲಿದೆ ಸೀಟು? ದೊಡ್ಡ ಅಲ್ಲ, ಹಾಗೆ ಹೋಗಿದ್ವಿ. ಆಕ್ಚುಲಿ ಲಾಸ್ಟ್ ರೋಲಿ 3 ಜನ. ಸರಿ 3 ಇಲ್ಲಿ 2 3 3 8. ಒಂದು ಚಿಕ್ಕ ಮಗು, ಒಂದು 5 ವರ್ಷದ ಮಗು ಇಲ್ಲಿ ಮಧ್ಯದಲ್ಲಿ ಕೂರಿಸ್ಕೊಂಡು ಹೋಗಿ ಬಂದ್ವಿ. 9 ಜನ. ಸೊ ಏನಂದರೆ ಇಲ್ಲಿ ಏರಿಯಾಸದಲ್ಲೂ ಹೋಗಿದ್ದೀವಿ. ನಮ್ಮ ಅಕ್ಕ ಚಿಕ್ಕಮಂಗ್ಳೂರಲ್ಲಿರೋದು, ಅಲ್ಲೂ ಹೋಗಿದ್ದೀವಿ. ಸೊ ಇಲ್ಲಿ ಏರಿಯಾದಲ್ಲೂ ಹತ್ತದು ಇಳಿಯೋದೆಲ್ಲ ಮಾಡುತ್ತೆ. ಬಟ್ ಈ ಸ್ವಿಫ್ಟ್ಗೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಪವರ್ ಇಲ್ಲ ಇದು. ಆಮೇಲೆ ಓವರ್ಟೇಕ್ ಮಾಡುವಾಗ ಅಷ್ಟೇ, ಫುಲ್ಲು ಲೋಡೆಡ್ ಇದ್ದಾಗ ಒಂಥರ ಬೈವಾಗೆ ಓವರ್ಟೇಕ್ ಮಾಡಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಜಾಸ್ತಿ ಓವರ್ಟೇಕ್ ಮಾಡೋಕ್ಕೋಗಲ್ಲ, ಕಡಿಮೆ ಡಿಸ್ಟೆನ್ಸಲ್ಲಿ ಆಪೋಸಿಟ್ ವೆಹಿಕಲ್ ಬಿಟ್ಟು. ಸೊ ಸ್ವಲ್ಪ ಏನು ಅಂತ ಏನು ಕಳಪೇನಿಲ್ಲ. ಅದೇ ಒಂದು 4-5 ಜನ ಹೋದರೆ ಒಳ್ಳೆ ಸ್ವಿಫ್ಟು ಫೀಲೇ ಬರುತ್ತೆ, ಅಷ್ಟು ಸ್ಪೀಡಾಗೆ ಹೋಗುತ್ತೆ. ಓಕೆ. ಸೊ ಏನು ತೊಂದರೆ ಇಲ್ಲ. ಚಿಕ್ಕಮಗಳೂರು ಅಂತ ಹೇಳ್ದಂಗೆ ಬೆಟ್ಟ ಎಲ್ಲ ಹಚ್ಚಿದ್ದೀರಾ? ಹಚ್ಚಿದ್ದೀವಿ. ಅಷ್ಟು ಜನ 7 ಜನ ಹಚ್ಚಿದ್ದೀವಿ. ಸೊ ಏನು ತುಂಬಾ ಕಮ್ಮಿ ಪವರ್. ನಾನು ಇಂಥ ವೆಹಿಕಲ್ ತಗೊಂಬಿಟ್ನಪ್ಪ, ಅಂತ ಪವರ್ ಇಲ್ಲಪ್ಪ ಅಂತ ಅನ್ಕೊಂಡಂಥದ್ದೆಲ್ಲ ಡಿಗ್ರೇಡ್ ಏನಿಲ್ಲ. AC ಆಫ್ ಮಾಡಿಕೊಂಡು ಫಸ್ಟ್ ಒಂದು ಸೆಕೆಂಡ್ ಗೇರಲ್ಲೇ, ಅಥವಾ ಆಗಲಿಲ್ಲ ಅಂದರೆ ಫಸ್ಟ್ ಗೇರಲ್ಲೇ ಆರಾಮಾಗಿ ಹತ್ತಿಸ್ಬೋದು, ಏನು ತೊಂದರೆ ಇಲ್ಲ. ಅದೇ ಡ್ರೈವಿಂಗ್ ಸ್ಕಿಲ್ ಚೆನ್ನಾಗಿರ್ಬೇಕು. ಅಷ್ಟಿದ್ರೆ ಅಷ್ಟೇ ಈ ಕಾರ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಓಕೆ. 4 ಜನ ಹೋದ್ರೆ, 4-5 ಜನ ಹೋದ್ರೆ ಅಂತೂ ಆರಾಮ್ಸೆ ಮಾತಾಡೋದೇ ಇಲ್ಲ, ಆರಾಮಾಗಿ. ಓಕೆ. ನನ್ನ ನೆಕ್ಸ್ಟ್ ಕ್ವಶನ್ನು, ನೀವು ತೊಗೊಂಡಿರೋ 2 ವರ್ಷದಲ್ಲಿ ಆ್ಯನ್ಯುವಲ್ ಮೇಂಟೆನೆನ್ಸ್ ನೀವು ಸರ್ವಿಸಿಗೆ ಕೊಟ್ಟಾಗ ಏನು ಚಾರ್ಜ್ ಮಾಡ್ತಿದ್ದಾರೆ, ಮತ್ತು ಸರ್ವಿಸ್ ಹೇಗಿದೆ ರೆನೋ ಅವ್ರದ್ದು ಬ್ಯಾಂಗ್ಳೂರಲ್ಲಿ, ನಿಮಗೆ ಹ್ಯಾಪಿ ಆಗಿದೆಯಾ ಸರ್ವಿಸ್ ಅವ್ರದ್ದು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಮತ್ತು ಅದೇ ಮೇಂಟೆನೆನ್ಸ್ ಏನು ಪ್ರೈಸ್ ಬರ್ತಾ ಇದೆ ಅನ್ನೋದು ತಿಳಿಸ್ಕೊಡಿ. ಫಸ್ಟ್ ಸರ್ವಿಸಲ್ಲಿ 1 ತಿಂಗ್ಳಿಗೆ ಫಸ್ಟ್ ಸರ್ವಿಸು. ಸೊ ಅದೇಗ ಆಯಿತು ಅಂದರೆ ಈ ಕೊರೋನಾ ಸ್ಯಾನಿಟೈಸೇಷನ್ ಅದು ಇದು ಅಂತೆಲ್ಲ ಮಾಡಿ ಒಂದು 900 ರೂಪಾಯಿ ಮಾಡಿದ್ರು. ಬರೀ ಸ್ಯಾನಿಟೈಸೇಷನ್ ಸ್ವಲ್ಪ ಫಸ್ಟ್ ಸರ್ವಿಸು ಅಂದ್ಬಿಟ್ಟು 900 ಮಾಡಿದ್ರು. ಅದು ಬಿಟ್ಟರೆ 300 400 ಅಷ್ಟೇ ಅಂತೆ. ಸ್ಯಾನಿಟೈಸರ್ಗೆ ಒಂದು 600 500 ತೊಗೊಂಡ್ರು. ನಾಪ್ಕ ಇಲ್ಲ ನನಗೆ ಎಷ್ಟು. ಅರೌಂಡ್ 900 ಆಯಿತು. ಸೆಕೆಂಡ್ ಸರ್ವಿಸ್ಗೆ ಹೋದ್ರೆ ಒಂದು 3,500ದಿಂದ 4,000 ಆಯಿತು. ಸೆಕೆಂಡ್ ಸರ್ವಿಸ್ ಅಂದರೆ ಅವಾಗ ನಿಮ್ಮದು 1 ವರ್ಷ ಆರ್ 10,000 ಕಿಲೋಮೀಟರ್. ಓಕೆ. 3.5ರಿಂದ 4 ಆಯಿತು. ಓಕೆ. ಆಮೇಲೆ ಇವಾಗ ಥರ್ಡ್ ಸರ್ವಿಸ್ಗೂ ಮಾಡಿಸಿದೆ ಮೊನ್ನೆ ತಾನೆ, ಅದು 20,000 ಅಥವಾ 2 ಇಯರ್ಸ್. ಓಕೆ. ಅದು ಆಯಿತು, ಒಂದು 6 to 7 ಆಯಿತು ಅಷ್ಟೇ. 6 to 7,000. 6 to 7. ಸೊ ಓವರಾಲ್ ಒಂದು 7 ಅನ್ಬೋದು, ಒಂದು 6 to 7K ಪ್ರತಿ ವರ್ಷನೂ 6 to 7 ಒಳಗೆ. ಇಯರ್ಲಿ ಅಥವಾ 10,000 ಎವ್ರಿ 10,000 ಕಿಲೋಮೀಟರ್ಸ್ ಒಂದ್ಸರಿ ಸರ್ವಿಸ್ ಮಾಡಿ. ಹೌದು. ಓಕೆ. ಸೊ ಸರ್ವಿಸು ಚೆನ್ನಾಗಿದೆ ರೆನೋ ಅವ್ರದ್ದು. ನೀವೆಲ್ಲಿ? ನಾನು ಮೈಸೂರು ರೋಡು. ಓಕೆ. ಹಾಗಾಗಿ ಏನು ತೊಂದರೆ ಇಲ್ಲ. ಚರಣ್, ಇನ್ನೊಂದು ಕ್ವಶನ್ ಮೇಯ್ನಾಗಿ ಎಲ್ಲರೂ ನೀವು ಅವಾಗಲೇ ಹೇಳ್ದಂಗೆ ನಮಗೆ ಬೇಕಾಗಿರೋದು ಮೈಲೇಜ್ ಕೊಡೋಂಥ ಕಾರು. ನಾನು ಅವಾಗಲೇ ಆಲ್ರೆಡಿ ರಿವ್ಯೂ ಮಾಡ್ಬೇಕಾದ್ರೆ ಒಂದು ರಫ್ ಏನೇನು ಬೇರೆ ಕಸ್ಟಮರ್ಸ್ದು ಫೀಡ್ಬ್ಯಾಕ್ ಏನಿದೆ ಅದನ್ನ ಈ ಕಾರ್ ಓನರ್ಸ್ದು ಒಂದು ರಫ್ ಆಗಿ ಹೇಳಿದೆ. ನಿಮ್ಗೆ ಆ್ಯಕ್ಚುಯಲ್ ಆಗಿ ಎಷ್ಟು ಬರ್ತಾ ಇದೆ ಸಿಟಿನಲ್ಲಿ ಮತ್ತು ಹೈವೇನಲ್ಲಿ, ವಿತ್ AC ವಿತೌಟ್ AC, ಅದೊಂದು ಕ್ಲಾರಿಟಿ ಕೊಟ್ಬಿಡಿ. ವಿತ್ AC ಸಿಟಿಲಿ 7 ಮೆಂಬರ್ಸ್ ಹೋದರೆ 13ಇಂದ 13.5 ಅಥವಾ 13 to 14 ಅಂತ 14 ಇಟ್ಕೊಳ್ಳೋಣ. ವಿತ್ AC ಹೈವೇಲಿ 7 ಮೆಂಬರ್ಸ್ ಹೋದರೆ 15.5ಇಂದ 16 ಮ್ಯಾಕ್ಸ್ 16. ಓಕೆ. ಆಮೇಲೆ ಇದು ವಿತೌಟ್ AC ಒಂದು 4-5 ಜನ ಹೋದರೆ
ಒಂದು 17.5 18 ಬರ್ಬೋದು. ಓಕೆ, ಅದೇ ಜನ ಕಮ್ಮಿ ಇದ್ದರೆ, ಜನ ಕಡಿಮೆ ಇದ್ದು AC ಆಫ್ ಮಾಡ್ಕೊಂಡಿದ್ರು 17.5 18 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದಿಷ್ಟು ಮೈಲೇಜು ನೀವು ಅಬ್ಸರ್ವ್ ಮಾಡಿರೋಂಥದ್ದು ಈ 2 ಇಯರ್ಸಲ್ಲಿ. ಹೌದು. ಸೊ ಚರಣ್, ಫೈನಲ್ ಆಗಿ ಈಗ BS6 ವರ್ಷನ್ ವಿಚ್ ಇಸ್ ಗಾಟ್ ಗ್ಲೋಬಲ್ ಎನ್ಕ್ಯಾಪಲ್ಲೂ ಕೂಡ ಕ್ರ್ಯಾಶ್ ಟೆಸ್ಟಲ್ಲಿ ಇದು 4 ಸ್ಟಾರ್ ತೊಗೊಂಡಿದೆ. ಸೊ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ MPV ಕಾರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಯಾರು ಕಾರ್ ತೊಗೋಬೇಕು ಅಂತಿದ್ರೆ ಈ ರೆನೋ ಟ್ರೈಬರ್ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಕಾರ್ ತೊಗೋಬೇಕಾಗುತ್ತೆ? ಏನೂ ಇಲ್ಲ, ನಾನು ಮೊದಲೇ ಅಲ್ಲ ಹೇಳ್ತಾ ಇದ್ದೀನಿ, ಅದೇನೂ ಇಲ್ಲ, ಮೊದಲೇ ಹೇಳ್ದಂಗೆ ನೀವು ಪವರೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋವಾಗಿಲ್ಲ. ಒಬ್ಬ ಫ್ಯಾಮಿಲಿ ಮ್ಯಾನು ಕರೆಕ್ಟ್, ಆರಾಮಾಗಿ ಅರೌಂಡ್ 26-28 ಏಜ್ ಆದಮೇಲೆ ಮದುವೆ ಆಗಿ ಫ್ಯಾಮಿಲಿ ಮ್ಯಾನ್ ಆಗಿರೋರು ಆರಾಮ್ಸೆ ತೊಗೊಬೋದು ವಿತ್ ಲೋ ಬಜೆಟ್ ಪ್ರೈಸ್. ಲೋ ಬಜೆಟಲ್ಲಿ ಅಷ್ಟೇ. ಅದು ಬಿಟ್ಟರೆ ಅದೇ ಅದು ಮತ್ತು ಇನ್ನೊಂದು ಏನಂದರೆ ಹಿಂದೆಗಡೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಇಲ್ಲ, ಅದು ನೀವೇ ಹೇಳಿದ್ದೀರಾ. ಸೊ ಈ ಥರ ಒಂದು ರೂಫ್ ಟಾಪ್ ಹಾಕ್ಸ್ಕೊಂಬಿಟ್ರೆ ಇದಕ್ಕೆ ಎಷ್ಟು ಖರ್ಚಾಯ್ತು? ನನಗೊಂದು 7,000 to 8,000 ಖರ್ಚಾಯ್ತು. ಇದೇನು ನೀವು ಕಂಪ್ನಿಯಿಂದ? ಇಲ್ಲ, ಆಚೆ 7,000 to 8,000 ಆಯಿತು. ಅದೇ ಹೇಳಿದ್ನಲ್ಲ, ಶಿರ್ಡಿಗೆ 9 ಜನ ಹೋದರು. ಓಕೆ, 9 ಎಲ್ಲ ಲಗೇಜ್ ಇಲ್ಲೇ ಹಾಕೊಂಡೋದ್ರು, ಇಲ್ಲೇ ಹಾಕೊಂಡೋದ್ರು. ಅವಾಗ ಅವ್ರು ಹೇಳಿದ್ದು ನನಗೆ 14 ಮೈಲೇಜ್ ಬರುತ್ತೆ ಅಂತ. 9 ಜನ ಹೋಗಿ ಶಿರ್ಡಿ ಈ ಗುಲ್ಬರ್ಗ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ನಮಗೆ ಗೊತ್ತು ಅಷ್ಟೊಂದು ರೋಡೆಲ್ಲ ಚೆನ್ನಾಗಿಲ್ಲ ಅಂಥದ್ರಲ್ಲೇ 14.2 ಬಂದಿದೆ ಮೈಲೇಜ್ 9 ಜನಕ್ಕೆ. ಫುಲ್ಲಿ ಲೋಡೆಡ್ ಆಗಿ ಇದು ಈ ಲೋಡೆಡು ಒಂದು 30 kg ಇತ್ತು. ಇದ್ರ ಮೇಲೆ 30 kg ಇತ್ತು. ಅಷ್ಟಿದ್ದು ಅಷ್ಟು ಬಂತು 14.2. ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು 7 ಲಕ್ಷಕ್ಕಿಂತ ಕಾರ್ ಸಿಗುತ್ತೆ, ಇಷ್ಟೊಂದು ಜನ ಹೋಗ್ಬೋದು, ಮೈಲೇಜ್ ಇಷ್ಟು ಕೊಡುತ್ತೆ ಅಂದರೆ. ಮತ್ತು ಇನ್ನೊಂದು ನಾವೇನು ಯೋಚನೆ ಮಾಡ್ಬೇಕಂದ್ರೆ, ಈ ಕಾರ್ದೆಲ್ಲ ನೀವು ಬೈಕೊಂಡ್ರು ಸರಿ, ನಾನು ಹೇಳಬೇಕು, ಈ ಕಾರ್ಗೆಲ್ಲ ಹಾಕೋ ದುಡ್ಡೆಲ್ಲ ಆ್ಯಕ್ಚುಲಿ ಡಿಪ್ರಿಷಿಯೇಷನ್ ವ್ಯಾಲ್ಯೂ. ಹೌದು. ನಾವು ಜೋಶಲ್ಲಿ ಹುಡ್ಗಾಟಿಗೆ ಅದು ಇದು ಮಾಡೋಂಗಿದ್ರೆ ಮಾತ್ರ ಕಾರಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ನಾವು ಕಾರೇ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಅನ್ನೋ ಉದ್ದೇಶ ನಂದು. ಅದಕ್ಕೆ ಈ ಕಾರ್ ತೊಗೊಂಡೆ. ನಮ್ಗೇನು ನೆಸೆಸಿಟಿ ಇದೆ ಅದೆಲ್ಲ ಫುಲ್ಫಿಲ್ ಆಯಿತು. ಒಂದು 7-7.5 ಲಕ್ಷಕ್ಕೆ ಸಿಕ್ತು, ತೊಗೊಂಡೆ. ಓಕೆ, ಸೊ ನೀವು 6 ಕಾಲ್ ತೊಗೊಂಡಿದ್ದು ಅಂತ ಹೇಳಿ 6 ಕಾಲ್ ತೊಗೊಂಡು ಆಮೇಲೆ ಒಂದು 50,000 60,000 ಎಕ್ಸ್ಟ್ರಾ ಫಿಟ್ಟಿಂಗ್, ಸೀಟ್ ಕವರು, ಇದು ಸೀಟ್ ಕವರ್ ಎಲ್ಲ ಒಳಗಡೆ, ಫ್ಲೋರ್ ಮ್ಯಾಟು, ಸಿಸ್ಟಮ್, ಮ್ಯೂಸಿಕ್, ಒಂದು 60,000 ಖರ್ಚು ಮಾಡಿದ್ರು. ಒಂದು ಟಾಪ್ ಎಂಡ್ ಥರ ಮಾಡಿಸಿದ್ವಿ. ಹಾರನ್ನು ಹಾಕ್ಸಿದೀವಿ ನೋಡಿ, ಹಾರನ್ನು ಕೊಡಲ್ಲ, ಹಾರ ಥರ ಇದೆ ಇದು. ಹಾರನ್ನು ಹೊಡಿಯೋಕ್ಕೆ ಒಂದು ಖುಷಿ ಅದು. ಸೊ ಚರಣ್, ತುಂಬ ಥ್ಯಾಂಕ್ಸ್ ನಿಮ್ಮ ಕಾರ್ನ ನನ್ನ ಚಾನಲ್ಗೆ ಕೊಟ್ಟಿದ್ದಕ್ಕೆ, ರಿವ್ಯೂ ಮಾಡೋದಕ್ಕೆ, ಮತ್ತು ನಿಮ್ಮ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ನೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಫೈನಲ್ ಆಗಿ ನಿಮ್ಮ ಒಪಿನಿಯನ್ ಏನು ಅಂತ ಒಂದು 2 ವರ್ಡ್ಸಲ್ಲಿ ಹೇಳಿ ಮುಗಿಸ್ಬಿಡಿ. ಏನೂ ಇಲ್ಲ ಅಭಿಷೇಕ್ ಅವರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆರಾಮಾಗೆ ಏನೂ ಯೋಚನೆ ಮಾಡ್ದಿರ ಈ ಕಾರ್ನ ತೊಗೊಬೋದು. ನಾನು ಇಷ್ಟು ಹೇಳೋಕ್ಕೆ ಬಯಸ್ತೀನಿ ಅಷ್ಟೇ. 7 lakhsಗೆ 7 ಸೀಟರ್ ಹೇಳ್ತೀರಾ? 7 ಸೀಟರು. ಓಕೆ ಚರಣ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ವೆಲ್ಕಮ್. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.